ಇರಾನ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇಸ್ಲಾಂ ಮತ್ತು ಮಹಾನ್ ಇರಾನ್ನ ಹಾದಿಯಲ್ಲಿ ಅವರು ಹುತಾತ್ಮರಾಗಿದ್ದಾರೆ. ಹುತಾತ್ಮತೆಯು ವಿಜಯದ ಸಂಕೇತ ಮತ್ತು ಅಂತಿಮ ಗುರಿ. ಖಮೇನಿ ದೈವಿಕ ಸನ್ನಿಧಿಗೆ ಮರಳಿದ ನಂತರವೂ ಕೂಡ ಹೋರಾಟ ಮುಂದುವರಿಯುತ್ತೆ. ಖಮೇನಿ ಅವರ ಹಾದಿ ಮತ್ತು ಪರಂಪರೆ ಯಾವತ್ತಿಗೂ ಕೂಡ ಕೊನೆಯಾಗೋದಿಲ್ಲ. ಹೆಚ್ಚಿನ ಶಕ್ತಿ ಮತ್ತು ಭವ್ಯತೆಯೊಂದಿಗೆ ಅದು ಮುಂದುವರಿಯುತ್ತೆ ಅನ್ನುವಂಥ ಮಾತನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಒಂದು ಹೇಳಿಕೆ ಮುಖಾಂತರ ಕೊಟ್ಟಿರುವಂಥದ್ದು. ಅಂದರೆ ಅವರ ಸಾವನ್ನು ಯಾವ ರೀತಿಯಾಗಿ ಅವರು ಧರ್ಮದ ಜೊತೆಗೆ ತಳಕು ಹಾಕಿ ಒಂದು ದೇಶಕ್ಕೋಸ್ಕರ ಬಲಿದಾನಗೈದಂಥ ವ್ಯಕ್ತಿ ಅನ್ನುವಂಥ ರೀತಿಯಲ್ಲಿ ಅವರದನ್ನು ಬಣ್ಣಿಸ್ತಾ ಇದ್ದಾರೆ ನೋಡಿ. ಸತ್ತಿರುವಂಥದ್ದು ಈತನ ನಿರ್ಣಯಗಳಿಂದ, ದುರಾಡಳಿತದಿಂದ. ಆದರೆ ಆ ಒಂದು ಸರ್ವೋಚ್ಚ ನಾಯಕನಾಗಿ ಸರ್ವಾಧಿಕಾರಿ ಧೋರಣೆಯನ್ನು ತೋರ್ತಾ ಇದ್ದಂಥ ವ್ಯಕ್ತಿ ಈಗ ಆತನ ಸಾವಿನ ನಂತರ ಒಂದು ಹುತಾತ್ಮನಾಗ್ಬಿಟ್ಟಿದ್ದಾನೆ. ಅಂದರೆ ದೇಶಕ್ಕೋಸ್ಕರ ತ್ಯಾಗ ಮಾಡಿದಂಥ, ಧರ್ಮಕ್ಕೋಸ್ಕರ ತ್ಯಾಗ ಮಾಡಿದಂಥ ಹುತಾತ್ಮ ಅಂತ ಕಳಿಸ್ಕೊಳ್ತಾ ಇದ್ದಾನೆ. ಇರಾನ್ನ ಮಾಧ್ಯಮಗಳಲ್ಲಿ ನೆನಪಿನಲ್ಲಿಟ್ಕೊಳ್ಬೇಕು, ಇರಾನ್ನ ಮಾಧ್ಯಮಗಳು ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡ್ತಿರುವಂಥದ್ದು. ಆದರೆ ಇರಾನ್ನ ಸರ್ಕಾರ ಇನ್ನೂ ಕೂಡ ಅಧಿಕೃತವಾಗಿ ಖಚಿತಪಡಿಸಿಲ್ಲ. ಈತ ಬದುಕಿದ್ದಾನೆ ಅಂತಲೇ ಈಗ ರೀಸೆಂಟ್ ಟ್ವೀಟ್ ಕೂಡ ಹೇಳ್ತಿರುವಂಥದ್ದು. ವಿದೇಶಾಂಗ ವಕ್ತಾರ ಅವರಿನ್ನೂ ಕೂಡ ಜೀವಂತವಾಗಿದ್ದಾರೆ. ಯುದ್ಧದ ಸಮಯದಲ್ಲಿ ಇದು ಒಂದು ರೀತಿ ಮೈಂಡ್ ಗೇಮ್, ಇದು ಮಾನಸಿಕವಾಗಿ ಯುದ್ಧದ ಭಾಗ, ಇದು ಅದರ ತಂತ್ರ ಇದು. ಸೊ ಈ ಒಂದು ಮೈಂಡ್ ಗೇಮ್ಸನ್ನು, ಸೈಕಲಾಜಿಕಲ್ ಗೇಮ್ಸನ್ನು ನಮ್ಮ ಶತ್ರು ಪಡೆಗಳು ಆಡ್ತಿದ್ದಾವೆ. ಆದರೆ ಇನ್ನೂ ಕೂಡ ಜೀವಂತವಾಗಿದ್ದಾರೆ, ಇನ್ನೂ ಕೂಡ ಅವರು ಗಟ್ಟಿಯಾಗಿದ್ದಾರೆ ಅನ್ನುವಂಥ ಟ್ವೀಟನ್ನು ಇರಾನ್ನ ವಿದೇಶಾಂಗ ವಕ್ತಾರ ಮಾಡಿದರು, ಅಂದರೆ ಮಾಹಿತಿಯನ್ನು ನೀಡಿದರು. ಆದರೆ ಅಸಲಿಗೆ ಇರಾನ್ನ ಸರ್ವಾಧಿಕಾರಿಯಾಗಿದ್ದಂಥ ಖಮೇನಿ ಸಾವನ್ನಪ್ಪಿದ್ದಾನೆ. ಆತನ ಸಾವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಖಚಿತಪಡಿಸಿದ್ದಾರೆ. ಇಸ್ರೇಲ್ ಹಾಗೂ ಅಮೆರಿಕ ಎರಡೂ ದೇಶಗಳ ಜಂಟಿ ದಾಳಿಯಲ್ಲಿ ಈತ ದಾರುಣ ಅಂತ್ಯವನ್ನು ಕಂಡಿದ್ದಾನೆ. ಎರಡು ಪವರ್ಫುಲ್ ದೇಶಗಳು ಇಡೀ ವಿಶ್ವದಲ್ಲಿ ಮಿಲಿಟರಿ ವೈಸ್ ನಾವು ನೋಡೋ ಹಾಗಿದ್ರೆ, ರಕ್ಷಣಾ ದೃಷ್ಟಿಯಿಂದ ನಾವು ನೋಡೋ ಹಾಗಿದ್ರೆ ಅತ್ಯಂತ ಟೆಕ್ನಾಲಜಿ ಇದ್ದಂಥ, ಜೊತೆಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದಂತಹ ದೇಶಗಳು ಎರಡೂ ಕೂಡ, ಅಮೆರಿಕ ಹಾಗೂ ಇಸ್ರೇಲ್. ಸೊ ಎರಡೂ ಜಂಟಿಯಾಗಿ ಮುಗಿಬಿದ್ದಿರುವಂಥದ್ದು. ಇರಾನ್ನ ಪರಿಸ್ಥಿತಿ ನಲುಗಿ ಹೋಗ್ಬಿಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.